ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಬಿಕಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮ್ಮ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಾ? ಮೈಸೂರಿನಿಂದ ಬಂದಿದ್ದೀವಿ. ಮೈಸೂರಿಂದ ಬಂದಿರೋದಾ? ಓಕೆ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡಿಗೆ ಮಾಡ್ತಾ ಇದ್ದೀರಾ? ಕ್ಯಾಪ್ಸಿಕಮ್ ಬಾತು ಮತ್ತೆ ಮೆಂತ್ಯ ಗೊಜ್ಜು ಎರಡೂ ಮಾಡ್ತಾ ಇದ್ದೀವಿ. ಹೌದಾ? ಓಕೆ. ಕ್ಯಾಪ್ಸಿಕಮ್ ಬಾತ್ ಮತ್ತೆ ಮೆಂತ್ಯ ಗೊಜ್ಜು. ಓಕೆ ಓಕೆ. ಸೊ ಹಾಗಾದ್ರೆ ಏನೆಲ್ಲ ಸಾಮಗ್ರಿಗಳು ಬೇಕು ಕ್ಯಾಪ್ಸಿಕಮ್ ಬಾತ್ಗೆ? ಫಸ್ಟ್ ನೀವು ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀರಾ ಅಲ್ವಾ? ಫಸ್ಟ್ ಬಾತ್ ಮಾಡ್ತೀರಾ? ಹೌದು. ಓಕೆ. ಏನೆಲ್ಲ ಸಾಮಗ್ರಿಗಳು ಬೇಕು? ಕ್ಯಾಪ್ಸಿಕಮ್ಗೆ ಪುಡಿ, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಕೊಬ್ಬರಿ, ಅನ್ನ. ಓಕೆ. ಏನ್ ಪುಡಿ ಅಮ್ಮ ಅದು? ಮೆಣಸಿನ್ಕಾಯಿ ಅಂದ್ರೆ ಬಾತಿನ ಪುಡಿ ಮಾಡ್ಕೊಂಡಿದ್ದೀರಾ ನೀವು? ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ ಇಷ್ಟು ಹಾಕಿ ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ. ಉದ್ದಿನಬೇಳೆ, ಧನಿಯಾ ಎಲ್ಲ ಹಾಕಿಲ್ಲ? ಧನಿಯನ್ನು ಹಾಕಿ. ಅಂದ್ರೆ ನೀವೀಗ ಬಾತ್ ಪುಡಿ ಮಾಡ್ತಾರೆ, ಬಿಸಿಬೇಳೆ ಬಾತ್ ಎಲ್ಲ ಮಾಡ್ತಾರೆ, ವಾಂಗಿ ಬಾತ್ ಮಾಡ್ತಾರೆ, ಆ ತರ ಮಾಡುವ. ಮೆಣಸಿನ್ಕಾಯಿ, ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಚಕ್ಕೆ, ಲವಂಗ ಇಷ್ಟು ಹಾಕಿ ಪೌಡರ್ ಮಾಡ್ಕೊಂಡ್ ಬಂದಿದ್ದೀನಿ. ಸರಿ. ಅದ್ರಲ್ಲಿ ಬೇರೆ ಬಾತ್ಗಳನ್ನು ಮಾಡ್ಬೋದು, ಆದ್ರೆ ಇದಕ್ಕೆ ಅಂತ ಅದೇ ತಗೊಂಡ್ಬಂದಿದ್ದೀನಿ. ಸರಿ ಸರಿ. ಓಕೆ. ಸೊ ಅದಿಷ್ಟು ಇದ್ರೆ ಇದು ಮನೇಲೆ ಮಾಡಿರೋದಾ? ಮನೇಲೆ ಮಾಡಿರೋದು. ಓಕೆ. ಸಾಂಬಾರ್ ಪುಡಿ ಎಲ್ಲ ಮನೇಲೆ ಮಾಡ್ತೀವಿ. ಓಕೆ. ಹಾಗಾದ್ರೆ ನಾವು ಶುರು ಮಾಡೋಣ ಅಲ್ಲ? ಶುರು ಮಾಡಿ. ಏನ್ ಬೇಕಮ್ಮ ನಿಮ್ಗೆ? ಫಸ್ಟ್ ಬಾಣ್ಲಿ ಕೊಡಿ. ಬಾಣ್ಲೆ. ಓಕೆ. ಒಲೆ ಹಚ್ಕೊಂಡ್ಬಿಡ್ತೀರಾ? ಎಣ್ಣೆ ಬೇಕಾ? ಎಣ್ಣೆ ಕೊಡಿ. ಎಷ್ಟು ಬೇಕಾಗ್ಬೋದು ಎಣ್ಣೆ? ಎಣ್ಣೆ ಜಾಸ್ತಿ ಹಾಕ್ತೀರಾ ಅಥವಾ ಕಡಿಮೆನಾ ಇದಕ್ಕೆ? ಸ್ವಲ್ಪ ಜಾಸ್ತಿನೇ ಬೇಕು. ಇದಕ್ಕೆ ಜಾಸ್ತಿನೇ ಬೇಕಾ? ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ರುಚಿ ಜಾಸ್ತಿ ಅಂತ. ಇದು ಬಾಡ್ಬೇಕಲ್ಲ ಮೆಣಸಿನ್ಕಾಯಿ. ಎಷ್ಟು, ಒಂದು 5-6 ಸ್ಪೂನ್ ಹಾಕಿದ್ರಾ? 5-6 ಸ್ಪೂನ್ ಇದೆ. ಸಾಸಿವೆ ಹಾಕ್ತೇನೆ ಈಗ. ಓಕೆ. ಸ್ವಲ್ಪ ಬಿಸಿ ಆದ್ಮೇಲೆ ಸ್ವಲ್ಪ ಉರಿ ಜಾಸ್ತಿ ಇದ್ರೆ ಬೇಗ ಬೇಗ ಆಗ್ಬಿಡುತ್ತಲ್ವಾ? ಅದಕ್ಕೆ. ಇನ್ನೇನ್ ಬೇಕು? ಈಗ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಇನ್ನೇನ್ ಬೇಕಮ್ಮ? ಉದ್ದಿನಬೇಳೆ ಕೊಡ್ತೀನಿ. ಇದು ಮಾಮೂಲಿ ನಾವು ಒಗ್ಗರಣೆ ಹಾಕೊಳ್ತೀವಲ್ಲ ಅದೇ ತರ ಹಾಕೋಬಿಡೋದು. ಹಿಂಗು ಇರ್ಲ ಬಿಡಿ. ಉದ್ದಿನಬೇಳೆ ಹಾಕಿದ್ದೀನಿ. ಓಕೆ. ಹಿಂಗು ಇದ್ರೆ ಹಾಕೊಳ್ಬಹುದು ಅಂತ ಆಪ್ಷನ್ಸ್. ಕೆಲವ್ರಿಗೆ ಹಿಂಗ ಇಷ್ಟ ಆಗತ್ತೆ, ಕೆಲವ್ರಿಗೆ ಆಗಲ್ಲ. ಉದ್ದಿನಬೇಳೆ ಆಯ್ತು. ಕರ್ಬೇವು ಸೊಪ್ಪು ಹಾಕಿದ್ರಾ? ಇಲ್ಲ, ಹಾಕೋಣ ಅಲ್ಲ? ಸ್ವಲ್ಪ ಕೆಂಪಾಗ್ಲಿ. ಸರಿ ಸರಿ. ಮತ್ತೆ ಮನೆಯಲ್ಲೆಲ್ಲ ಯಾರೆಲ್ಲ ಇದ್ದೀರಮ್ಮ? ನಾವು ನಮ್ಮ ಯಜಮಾನ್ರು ಇಬ್ಬರೇನೆ. ಹೌದಾ? ಮಕ್ಕಳಿಗೆಲ್ಲ ಮದುವೆ ಆಗಿದೆಯಾ? ಮದುವೆ ಆಗಿ ಮೊಮ್ಮಕ್ಳಿದ್ದಾರೆ 2. ಹೌದಾ? ಎಷ್ಟು ಜನ ಮಕ್ಕಳು ನಿಮ್ಗೆ? 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ಓಕೆ. ಎಲ್ಲಿದ್ದಾರೆ ಹೆಣ್ಮಕ್ಳು? ಹೆಣ್ಮಕ್ಳು ಮೈಸೂರಲ್ಲೇ ಇದ್ದಾರೆ, ಎಲ್ಲ ಕೆಲಸದಲ್ಲಿದ್ದಾರೆ. ಗಂಡು ಮಗ? ಗಂಡು ಮಗ ಬೆಂಗಳೂರಲ್ಲೇ ಇದ್ದಾನೆ, ನಾಗರಬಾವಿನಲ್ಲಿ. ಹೌದಾ? ಸೊ ಎಷ್ಟು ಜನ ಮೊಮ್ಮಕ್ಳಿದ್ದಾರೆ? 4 ಜನ. 4 ಜನ ಮೊಮ್ಮಕ್ಳು. ಇನ್ನೇನ್ ಹಾಕ್ತೀರಾ? ಮೆಣಸಿನ್ಕಾಯಿ ಕೊಡಿ. ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ಹಾಕೊಂಬಿಡಿ. ಓಕೆ. ಎಷ್ಟು ದೊಡ್ಡವರು? ಎಲ್ಲ ಚಿಕ್ಕ ಚಿಕ್ಕವರ? ಸ್ಕೂಲಿಗೆ ಹೋಗ್ತಾರೆ ಎಲ್ಲ? ಸ್ಕೂಲಿಗೆ ಹೋಗ್ತಾರೆ ಮೊಮ್ಮಕ್ಕಳು. ಬರ್ತಾ ಇರ್ತಾರಾ ಮನೆಗೆ? ಬರ್ತಾ ಇರ್ತಾರೆ. ದೊಡ್ಡ ಮೊಮ್ಮಗಳು 7ನೇ ಕ್ಲಾಸು, ಇನ್ನೊಬ್ಬ 2. ಇಲ್ಲಿ ಮಗನ ಮಕ್ಕಳು ಇವಾಗ 1ನೇ ಕ್ಲಾಸು. ಸೊ ರಜೆ ಇದ್ದಾಗ ಬರ್ತಾರೆ ಅಜ್ಜ ಅಜ್ಜಿ ನೋಡೋದಕ್ಕೆ? ಬರ್ತಾರೆ. ಹೆಣ್ಮಕ್ಳಲ್ಲಿ ಇರ್ತಾರೆ, ಅವರು ವಾರಕ್ಕೆ 1 ಸಾರಿ 2 ಸಾರಿ ಬರ್ತಿರ್ತಾರೆ. ಮೈಸೂರಲ್ಲಿ ಇರೋದ್ರಿಂದ ಅವಾಗವಾಗ ಬರ್ತಾ ಇರ್ತಾರೆ, ಏನ್ ತೊಂದರೆ ಇಲ್ಲ. ಅದೊಂದು ತವ್ರ ಮನೆ ಅಂತ, ಅದು ಒಂದೇ ಊರಲ್ಲಿ ಇದ್ರೆ ಅದೊಂದು ಏನದು ಸೆಳೆತ. ಅಮ್ಮನ ಮನೆಗೆ ಹೋಗ್ಲೇಬೇಕು ಅಂತ ಇರುತ್ತಲ್ವಾ? ಬರ್ತಾಳೆ. ದೊಡ್ಡೋಳು ಇದರಲ್ಲಿ ಇದ್ದಾಳೆ, ಕೆಲಸದಲ್ಲಿ. ಚಿಕ್ಕವಳು ಇಂಜಿನಿಯರ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾಳೆ. ಹೌದಾ? ಅಳಿಯಂದಿರು ಲೆಕ್ಚರರೇ ಇದ್ರು. ಮಗ ಸೊಸೆ ಇಲ್ಲಿದ್ದಾರೆ. ಸೊಸೆ ಒಂದು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗವಳೆ. ಎಲ್ಲ ಹೆಚ್ಚಿನ ಟೀಚಿಂಗ್ ಲೈನಲ್ಲೇ ಇದ್ದಾರೆ. ಮಗ ಕಂಪ್ನಿಗೆ ಹೋಗ್ತಾನೆ. ಇವ್ರಿಗೆ 2 ಮಕ್ಕಳಿದೆ, 1 ಹೆಣ್ಣು 1 ಗಂಡು. ಅವಳಿದ್ದಾಳೆ. ಸೊ ಈಗ ಅಡ್ಗೆ ಆಗಾದ್ರೆ ಮನೆಯಲ್ಲಿ ನೀವೇ ಮಾಡೋದು? ನಾವಿಬ್ಬರೇ ಇದೀವಲ್ವಾ, ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರು ಇದ್ದಾರೆ, ಅದರಿಂದ ಮಾಡ್ಕೊಳ್ಳೋದು ನಾವಿಬ್ಬರೇ. ಹೌದಾ? ಏನು ಚೆನ್ನಾಗಿರೋ ಹೊಸ ರುಚಿ ಎಲ್ಲ ಮಾಡಾಕ್ತಾ ಇರ್ತೀರಾ ಮನೆಯವ್ರಿಗೆ? ಏನ್ ಮಾಡೋದು? ಯಾವ ತರ ಅಂದ್ರೆ ಮೈಸೂರ್ ಸ್ಟೈಲ್ ಮಾಡ್ತೀರಾ ಅಥವಾ ಬೇರೆ ಬೇರೆ ಇನ್ಯಾವ್ದೆಲ್ಲ ಸ್ಟೈಲ್ ಕಲ್ತಿದ್ದೀರಾ? ಮೈಸೂರ್ ಸ್ಟೈಲೇ ಎಲ್ಲ. ಸ್ವಂತ ಊರು ಮೈಸೂರೇನಾ? ಇಲ್ಲ, ನಮ್ದು ತುಮಕೂರು ಹತ್ರ ಗುಬ್ಬಿ. ತಾಯಿ ಮನೆ ಗುಬ್ಬಿ. ಅರೆ ಮುದ್ದೆ, ಬಸ್ಸಾರು, ಅನ್ನ, ರೊಟ್ಟಿ, ಚಪಾತಿ ಈ ಥರ ಅಡುಗೆಗಳು ಮಾಡ್ತೀವಿ. ಶುಗರ್ ಇರೋದ್ರಿಂದ ಏನು ತಿನ್ನಾಗಿಲ್ವಲ್ಲ, ಅವಾಗೇನು ತಿನ್ನಬೇಕು ಆ ಥರ ಮಾಡ್ಕೋತೀವಿ.
ಕ್ಯಾಪ್ಸಿಕಮ್ ಬೆಂದಿದ್ಯಾ? ಬೆಂದಿದೆ. ಹೌದಾ, ಇನ್ನೇನು ಹಾಕ್ತೀರಾ? ಕೊಬ್ಬರಿ ಕೊಡಿ. ಕೊಬ್ಬರಿ, ಒಣ ಕೊಬ್ಬರಿ ಬಂದಿದ್ದೀರಾ? ಒಣ ಕೊಬ್ಬರಿ. ಎಷ್ಟು ಒಂದು ಕಪ್ ಇಡೀ ಹಾಕ್ತೀರಾ ಅಥವಾ ಸ್ವಲ್ಪ? ಸ್ವಲ್ಪ ಸಾಕು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋದು. ಸರಿ ಸರಿ. ಖಾರದ ಪುಡಿ ಕೊಡಿ. ಮಸಾಲಾ ಪುಡಿ. ಮಸಾಲ ಅಲ್ವಾ? ಸೊ ಈ ತರ ಬಾತ್ಗಳನ್ನ ತುಂಬಾ ಮಾಡ್ತೀರಾ? ಹೌದು, ಮಾಡ್ತಾ ಇರ್ತೀವಿ. ಹೌದಾ, ಬೇಗ ಆಗುತ್ತಲ್ಲ. ಹೌದೌದು. ಅನ್ನ ಮಾಡ್ಬಿಟ್ಟು ಒಂದ್ ಕಡೆ ತೆಗ್ದಿಟ್ಬಿಟ್ಟು ಹೌದು ಮಸಾಲ ಮಾಡ್ಬಿಟ್ರೆ ದಿನಕ್ಕೆ ಒಂದೊಂದು ಬಾತ್ ಅಂತ ಹೇಳ್ಬೋದು. ಬೇರೆ ತರಕಾರಿ ಮಾತ್ರ ಚೇಂಜ್ ಮಾಡ್ತಾ ಇದ್ರಾಯ್ತು ಅಲ್ವಾ? ಏನ್ ಬೇಕಮ್ಮ? ಬೆಲ್ಲ ಕೊಡಿ. ಬೆಲ್ಲ, ಓಕೆ. ಸ್ವಲ್ಪ ಸಿಹಿಯ ಒಂದು ಫ್ಲೇವರ್ ಬರ್ಲಿ ಅಂತ ಒಂದ್ ಸ್ವಲ್ಪ ಬೆಲ್ಲ ಹಾಕದ? ಹೌದು. ಸ್ವೀಟ್ ಎಲ್ಲ ಮಾಡ್ತೀರಾ ಮನೇಲಿ? ಮಾಡ್ತೀವಿ. ಹೌದಾ, ಅನ್ನ ಕೊಡಿ ಇವಾಗ. ಓಕೆ, ಅನ್ನ ಬೇಯಿಸ್ಕೊಂಡ್ಬಿಟ್ರೆ ಈಸಿ ಆಗತ್ತೆ ಅಂತ ಆಲ್ರೆಡಿ ಬೇಯಿಸ್ಕೊಂಡ್ ಬಂದಿದ್ದೀರಾ? ಒಲೆ ಆನೆಯಲ್ಲಿ ಇರ್ಲಿನಾ? ಏನು ಸ್ವೀಟ್ ಎಲ್ಲ ಮಾಡ್ತೀನಿ ಅಂದ್ರೆ ಏನ್ ಸ್ವೀಟ್ಸ್ ಮಾಡ್ತೀರಮ್ಮ? ಕ್ಯಾರೆಟ್ ಹಲ್ವಾ, ದೊಂಬ್ರೋಟು. ದೊಂಬ್ರೋಟ್ ಅಂದ್ರೆ ಯಾವ್ದ್ರಲ್ಲಿ ಮಾಡೋದು? ಬೂದ್ಗುಂಬಳಕಾಯಿನಲ್ಲಿ ಹಲ್ವಾ ತರದೆ. ಆಗಿದೆಯಮ್ಮ? ಆಗಿದೆ. ನಿಂಬೆಹಣ್ಣು ಕೊಡಿ ಇವಾಗ. ಲಾಸ್ಟಿಗೆ ನಿಂಬೆಹಣ್ಣು ಹಾಕ್ಬಿಡೋದಾ? ಲಾಸ್ಟಿಗೆ ನಿಂಬೆಹಣ್ಣು ಹಾಕೋದು. ಓಕೆ, ತಗೊಳ್ಳಿ. ಒಲೆದು ಆನಲ್ಲೇ ಇರ್ಲಿನಾ? ಓಕೆ. ಸ್ವಲ್ಪ ಹುಳಿ, ನಿಂಬೆಹಣ್ಣು ಹುಳಿ ಇದ್ರೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಸಾಕಾ? ಸಾಕು. ಇದಕ್ಕೆ ಎಷ್ಟು ಬೇಕಷ್ಟು ಹಾಕ್ಬೇಕು. ಓಕೆ. ಇದು ಅವಾಗ ಮಾತಾಡ್ತಾ ಇದ್ವಲ್ಲ, ಈ ಕ್ಯಾಪ್ಸಿಕಮ್ ಬದಲು ಇದೇ ಎಲ್ಲ ಪ್ರೋಸೆಸ್ ಮಾಡಿ ಅಂದ್ರೆ ವಿಧಾನ ಅನುಸರಿಸಿ ನಾವು ಬೇರೆ ತರಕಾರಿನೂ ಹಾಕೊಂಡು ಮಾಡ್ಬೋದು ಅಲ್ವಾ? ಓಕೆ. ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕಿ ಫ್ರೈಡ್ ರೈಸ್ ತರ ಮಾಡ್ಬೋದು. ಇದು ಮಾಡ್ಬೋದು. ಕ್ಯಾಪ್ಸಿಕಮ್ ಜೊತೆಗೇನೆ ಬೇರೆ ತರಕಾರಿಗಳನ್ನ ಹಾಕ್ಬೋದು. ಸರಿ ಸರಿ. ರುಚಿ ರುಚಿಯಾಗಿದ್ರೆ ಅಟ್ಲೀಸ್ಟ್ ತರಕಾರಿನೂ ನಾವು ಸೇವನೆ ಮಾಡ್ಬೋದಲ್ಲ ಅದ್ರ ಜೊತೆಗೆ ಅನ್ನೋಗೆ. ಆರೋಗ್ಯಕ್ಕೆ ಒಳ್ಳೇದಲ್ವಾ ಎಲ್ಲ ತರಕಾರಿ ಸೇರಿದ್ರೆ? ಹೌದು ಹೌದು. ಆಯ್ತಾ? ಆಯ್ತು. ಓಕೆ, ಆಫ್ ಮಾಡ್ಬಿಡ್ತೀರಾ? ಆಫ್ ಮಾಡ್ಬಿಡ್ತೀನಿ. ಓಕೆ, ಈಗ ಸರ್ವಿಂಗ್ ಬೋಲ್ ಕೊಡಿ. ಓಕೆ, ಇನ್ನು ರುಚಿ ನೋಡೋದು ಮಾತ್ರ ಉಳಿದಿರೋದು. ನಾನು ಆಗ್ಲೇ ಹೇಳ್ದಾಗೆ ನೀವು ಮಸಾಲೆ ಬಾರಿ ಗಮ್ಮನ ಮಸಾಲೆ ಮಾಡಿದೀರಾ. ಫ್ರೆಶ್ ಆಗಿ ಮಾಡಿರೋದಾ? ಫ್ರೆಶ್ ಆಗಿ ಮಾಡೋದು, ಮನೇಲೆ ಮಾಡೋದು, ನಾವು ಅಂಗಡಿಲಿ ಏನು ತರೋಲ್ಲ. ಹೌದೌದು, ಅಂಗಡಿದು ಮಾಡಿದ್ರೆ ಹಾಕಿದ್ರೆ ಇಷ್ಟೊಂದು ಗಮ್ಮನ್ನಲ್ಲ. ಟೇಸ್ಟ್ ನೋಡಿ ಹೇಗಿದೆ. ಕ್ಯಾಪ್ಸಿಕಮ್ ಬಾತ್ ರೆಡಿ ಇದೆ ಅಲ್ವಾ? ಬಿಸಿ ಬಿಸಿ ಕ್ಯಾಪ್ಸಿಕಮ್ ಬಾತ್, ತುಂಬಾ ಕಲರ್ಫುಲ್ ಆಗಿದೆ. ಕ್ಯಾಪ್ಸಿಕಮ್ಗಿಂತ ಅಂದ್ರೆ ಒಂದೆರಡಕ್ಕಿಂತ ಬೇರೆ ಬೇರೆ ಏನೇನೋ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇದೆ. ಒಂದೆರಡು ಕ್ಯಾಪ್ಸಿಕಮ್ ಸಹ ಇದೆ, ಬಿಸಿ ಬಿಸಿ ಇದೆ. ಬಟ್ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ. ಏನಾದ್ರು ಇದಕ್ಕೆ ಸೈಡ್ ಅಲ್ಲಿ ಇದೆಲ್ಲ ಹಾಕೊಂತೀರಾ? ಮೊಸರು, ರಾಯ್ತಾ ಆ ತರ ಎಲ್ಲ ಮಾಡ್ತೀರಾ? ಬೇಡ, ಮೊಸರನ್ನ ಇದ್ರ ಜೊತೆಗೆ ಕಾಂಬಿನೇಷನ್. ಮೊಸರನ್ನ ಇದ್ರೆ ಬಾತು, ಊಟ ಮಾಡುವಾಗ ಮೊಸರನ್ನ ಇದು ಹಾಕೊಂಡು ತಿನ್ಬೋದು. ಓಕೆ, ಹೇಳ್ತೀನಮ್ಮ ಹೇಗಿದೆ ಅಂತ. ಉಪ್ಪು ಕರೆಕ್ಟ್ ಆಗಿದೆ. ಇನ್ನೊಂದ್ಸತಿ ಇಸ್ಕೊಂಡು ಹಾಕೊಂಡ್ರಲ್ಲ, ನಿಮ್ಗಾಗ್ಲೇ ಗೊತ್ತಾಗಿತ್ತಾ ಅಂತ ಸ್ವಲ್ಪ ಕಡಿಮೆ ಇದೆ ಅಂತ? ಪರ್ಫೆಕ್ಟ್ ಆಗಿದೆ. ರುಚಿ ಅಂತೂ ನಾನು ಆಗ್ಲೇ ಗಮ್ ಅಂತ ಹೇಳ್ತಾ ಇದ್ನಲ್ಲ, ನಿಮ್ದು ಮಸಾಲೆ ಪುಡಿದು ತುಂಬಾ ರುಚಿ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ. ಥ್ಯಾಂಕ್ಸ್. ಕ್ಯಾಪ್ಸಿಕಮ್ ಒಂದೆರಡು ಕ್ರಂಚಿ ಫೀಲಿಂಗ್ ಬರ್ತಾ ಇದೆ. ತಿಂದ ತಕ್ಷಣ ಎಲ್ಲರೂ ತಿನ್ಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗತ್ತೆ ಈ ತರ ವೆರೈಟಿ ತಿಂದ್ರೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಮ್ಮ. ಹಾಗೆ ನೀವು ಇನ್ನೊಂದು ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಇನ್ನೇನ್ ಮಾಡೋದು? ಮೆಂತ್ಯ ಗೊಜ್ಜು. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ ಅಮ್ಮ, ಈಗ ಏನ್ ಮಾಡ್ತಾ ಇದ್ದೀರಾ? ಗೊಜ್ಜು ಅಲ್ವಾ? ಮೆಂತ್ಯ ಗೊಜ್ಜು. ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಖಾರದ ಪುಡಿ, ಹುಣಸೆಹಣ್ಣು, ಬೆಲ್ಲ. ಓಕೆ ಓಕೆ, ಸಾಕು. ಮೆಂತೆ ಕಾಳಿಂದ ಮಾಡುವಂತದ್ದು ಇದು, ಅದಕ್ಕೆ ಮೆಂತೆ ಗೊಜ್ಜು ಅಂತ ಮೇನ್ ಸಾಮಗ್ರಿ ಇದೇನೆ. ಹೌದು, ಒಗ್ಗರಣೆಗೆ ಹಾಕ್ತಿವಿ ತಂಪು ಅಂತ ಹೇಳ್ಬಿಟ್ಟು ಮೆಂತೆ ಗೊಜ್ಜು. ಓಕೆ, ಇದು ಯಾವ್ದಕ್ಕೆ ಜೊತೆ ತಿನ್ಬೋದು ನಾವು? ಅನ್ನ ಜೊತೆ ಊಟ ಮಾಡ್ಬೋದು, ಚಪಾತಿ, ರೊಟ್ಟಿ ಏನಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ, ಗೊಜ್ಜು ಅಂತ ಹೇಳಿದ್ರೆ ಎಲ್ಲದಕ್ಕೂ ಮಾಡುವಂಥದ್ದು. ಓಕೆ ಓಕೆ, ಸರಿ. ಹಾಗಾದ್ರೆ ಏನ್ ಬೇಕಮ್ಮ ಈಗ? ಶುರು ಮಾಡೋಣಲ್ಲ? ಮಾಡ್ಲಿ. ಒಲೆ ಹಚ್ಕೊಂಡ್ಬಿಡಿ.
ಎಣ್ಣೆ ಬೇಕಾ? ಎಣ್ಣೆ ಕೊಡಿ. ಮತ್ತೆ ಅಮ್ಮ ಏನ್ ಮಾಡ್ತಾ ಇದ್ದೀರಾ ಬಿಡುವಿನ ವೇಳೆಯಲ್ಲಿ? ಈಗ ನೀವು ಮತ್ತೆ ನಿಮ್ಮ ಮನೆಯವ್ರು ಮಾತ್ರ ನಾವಿಬ್ಬರೇ ಇರೋದು. ಸೊ ಈಗ ಅಡ್ಗೆ ಎಲ್ಲ ಮಾಡ್ತೀರಾ, ಮತ್ತೆ ಸ್ವಲ್ಪ ಟೈಮ್ ಸಿಗುತ್ತಲ್ವಾ? ಮಕ್ಕಳೆಲ್ಲ ಸತಿ ದೊಡ್ಡವರಾದ್ಮೇಲೆ ಟೈಮ್ ಸಿಗುತ್ತೆ. ಸೊ ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಈ ಟೈಮಲ್ಲಿ ಬುಕ್ ಓದ್ತೀನಿ, ಟಿವಿ ನೋಡ್ತೀನಿ. ತಗೊಳ್ಳಿ ಸಾಸ್ವೆ ಕೊಡಿ. ಎಲ್ಲರೂ ಕಾರ್ಯಕ್ರಮಗಳಿರುತ್ತೆ, ಅಲ್ಲಿಗೆ ಹೋಗ್ತೀವಿ. ಇದು ಬೇರೆ ಬೇರೆ ಅಡುಗೆ ಕಾರ್ಯಕ್ರಮ ಖಾನಾವಳಿ ನೋಡಿದೀರಾ? ನೋಡಿದೀನಿ, ಬಂದಿದ್ದೀನಲ್ಲ ಇವತ್ತು ನೋಡ್ಬಿಟ್ಟು ಬಂದಿದ್ದೀರಾ. ಏನಾದ್ರೂ ಟ್ರೈ ಮಾಡಿದೀರಾ ಹೊಸ ಅಡುಗೆ ಎಲ್ಲ? ಇಲ್ಲ, ಮನೆಯಲ್ಲೇ ಮಾಡ್ತಾ ಇರ್ತೀನಿ, ಏನು ಮಾಡಲ್ಲ. ಅದೇ ಮನೆಯಲ್ಲೇನೆ ಖಾನಾವಳಿ ನೋಡಿ ಕಲ್ತಿದ್ದೀರಾ? ಕಲ್ತಿದ್ದೀವಿ. ಮೊನ್ನೆ ಬದನೆಕಾಯಿದ ಚಟ್ನಿ ಮಾಡೋದ್ರಲ್ಲ, ಓಕೆ. ಅಂತೂ ಮನೆಯವ್ರ ಮೇಲೆ ಪ್ರಯೋಗಗಳು ಆಗ್ತಾ ಇರುತ್ತೆ, ಅಡಿಗೆಯ ಪ್ರಯೋಗ. ಈರುಳ್ಳಿ ಹಾಕ್ತೀವಿ. ಓಕೆ, ಹಾಕಿ. ಸೊ ಮೊಮ್ಮಕ್ಕಳು ಬಂದಾಗ ಏನೆಲ್ಲ ತಿಂಡಿಗಳನ್ನು ಮಾಡ್ತೀರಾ? ಮಕ್ಕಳು ಬರಲ್ಲ ಜಾಸ್ತಿ, ಬಂದಾಗ ಅವ್ರು ಏನು ಕೇಳ್ತಾರೋ ಅದು ಮಾಡ್ಕೊಡ್ತೀನಿ. ಏನು ಇಷ್ಟ ಅವ್ರಿಗೆ? ಸ್ವೀಟ್ ಇಷ್ಟನಾ, ಖಾರ ಇಷ್ಟನಾ, ಏನು? ಕರ್ಬೇವು ಸೊಪ್ಪು ಹಾಕ್ತಾ ಇದ್ರಲ್ಲ? ಕರ್ಬೇವು ಸೊಪ್ಪು ಹಾಕ್ತೀನಿ. ಅವ್ರಿಗೆ ಖಾರ ಇಷ್ಟ. ಖಾರ ತಿಂಡಿಗಳು ಮಕ್ಕಳಿಗೆ ಯೂಶಲಿ ಇಷ್ಟ. ಚಕ್ಲಿ, ಕೋಡ್ಬಳೆ, ನಿಪ್ಪಿಟ್ಟು ಇಂಥದ್ದು ಮಾಡ್ಕೊಡ್ತಿರ್ತೀನಿ. ಎಣ್ಣೆ ತಿಂಡಿಗಳಂದ್ರೇನೆ ಇತ್ತೀಚಿನ ಈ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ. ಊಟ ಮಾಡೋಕ್ಕಿಂತ ಅದೇ ತಿಂದ್ಬಿಡ್ತಾರಲ್ವಾ? ಏನು? ಹೌದು, ಬೆಳ್ಳುಳ್ಳಿ. ಮತ್ತೆ ಹೊರಗಡೆ ಎಲ್ಲಾದ್ರೂ ಹೋಗ್ತೀರಮ್ಮ? ಏನಾದ್ರೂ ಸಂಘ ಸಂಸ್ಥೆ? ಹೋಗ್ತೀನಿ, ಸಂಘ ಸಂಸ್ಥೆ. ಯಾವ್ದಕ್ಕೆಲ್ಲ ಹೋಗ್ತೀರಾ? ಅಕ್ಕನ ಬಳಗ ಇದೆ, ಬಸವ ಬಳಗಕ್ಕೆ ಹೋಗ್ತೀನಿ. ಅಕ್ಕನ ಬಳಗ ಇದು ರಾಷ್ಟ್ರೀಯ ಬಸವದೊಳಕ್ಕೆ ಹೋಗ್ತೀನಿ. ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತೀನಿ. ಏನೋ ಒಂದು ಫ್ರೀ ಇದ್ದಾಗ ಮಾಡೋದಷ್ಟೇ. ಈಗೇನು ವಯಸ್ಸಾಯ್ತು, ಹೋಗಲ್ಲ. ಮೊದಲೆಲ್ಲ ತುಂಬ ಮಾಡಿಕೊಡ್ತಾ ಇದ್ದೆ, ಈಗ ಹೋಗಲ್ಲ. ಓಕೆ, ಇಷ್ಟೆಲ್ಲ ಸಂಘ ಸಂಸ್ಥೆಗಳು ಹೋಗ್ತಾ ಇದ್ದೀರಲ್ಲ, ಏನೆಲ್ಲ ಅಕ್ಕನ ಬಳಗ ಅಂದ್ರೆ ಏನ್ ಕಾರ್ಯಕ್ರಮಗಳನ್ನು ಮಾಡ್ತೀರಾ? ಏನು ಪೌರ್ಣಮಿ ದಿನ ಅಕ್ಕಮಾದೇವಿ ಇದು ಪ್ರವಚನ ಮಾಡಿಸ್ತಾರೆ, ಯಾರು ಭಜನೆ ಮಾಡ್ತಾರೆ, ಅಷ್ಟೇ, ಇನ್ನೇನು ಮಾಡಲ್ಲ. ಜನನೇ ಬರಲ್ಲ. ಬಸವ ಬಳಗದಲ್ಲೂ ಅಷ್ಟೇ ಪ್ರವಚನ. ಈಗ ಬಸವ ದಳಕ್ಕೆ ಅಥವಾ ಇದಕ್ಕೆಲ್ಲ ಅಕ್ಕನ ಬಳಗ ಹೋದಾಗ ವಚನ ಎಲ್ಲ ಹೇಳ್ತೀರಾ ನೀವು? ಹೇಳ್ತೀವಿ. ಹೌದಾ? ಹಾಗಾದ್ರೆ ನಾವು ಅದು ಹುರಿತಾ ಇರ್ಲಿ, ಅದಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಹಾಗಾಗಿ ನಮಗೋಸ್ಕರ ಒಂದು ವಚನ ಹೇಳಿ. ಬಸವಣ್ಣವ್ರ ವಚನ ಹೇಳ? ಹೇಳಿ. ಶರಣರ ಸಮತೆಯ ನಿಧಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಮುಕ್ತಿಯ ತವ ನಿಧಿ ಬಸವನಯ್ಯ, ಮುಕ್ತಿಯ ತವ ನಿಧಿ ಬಸವನಯ್ಯ, ಶರಣರ ಸಮತೆಯ ನಿಧಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಭಕ್ತಿಯ ಬೆಳೆಸಿರಿ ಬಸವನಯ್ಯ, ಸತ್ಯದ ನಿಧಿಯು ಬಸವನಯ್ಯ, ಸತ್ಯದ ನಿಧಿಯು ಬಸವನಯ್ಯ, ಹರಪದ ಕಮಲ ಭೃಂಗ ಬಸವನಯ್ಯ, ಹರಪದ ಕಮಲ ಭೃಂಗ ಬಸವನಯ್ಯ, ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಅನಿಮಿಷ ಬಸವನಯ್ಯ, ಅನಿಮಿಷ ಬಸವನಯ್ಯ, ಅನಿಮಿಷ ಬಸವನಯ್ಯ. ತುಂಬ ಚೆನ್ನಾಗಿ ಹೇಳಿದ್ರಮ್ಮ ವಚನ. ಮತ್ತೆ ಆಗಿದೆಯಾ ಇದು? ಸ್ವಲ್ಪ ಬೇಯಬೇಕು. ಈರುಳ್ಳಿ ಸ್ವಲ್ಪ ಬಾಡಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಬಿಡಿ, ಸ್ವಲ್ಪ ಬೇಯಬೇಕಾ? ಕೆಂಪಗಾಗಬೇಕಲ್ವಾ? ಇನ್ನೇನು ಹಾಕ್ತೀರಾ ಅದಕ್ಕೆ? ಹುಣಸೆ ಹಣ್ಣು ಮತ್ತೆ ಖಾರದ ಪುಡಿ. ಓಕೆ, ಅದು ಸ್ವಲ್ಪ ಕೆಂಪಗೆ ಹುರಿದ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಮತ್ತೆ ವಚನಗಳನ್ನ ಮೊಮ್ಮಕ್ಕಳಿಗೆಲ್ಲ ಹೇಳ್ಕೊಡ್ತೀರಾ? ಹೇಳ್ಕೊಡ್ತೀವಿ, ಅವ್ರು ಕಲಿಬೇಕಲ್ಲ. ಮಕ್ಕಳು ಕಲಿಯಲ್ಲ, ಮಗನ ಮಕ್ಕಳು ಕಲಿತವೆ. ಮಗನ್ ಮಕ್ಳು ಕಲಿತಾರಾ? ಅವ್ರಿಗೆ ಇಷ್ಟನಾ ವಚನ ಎಲ್ಲ? ಅಲ್ಲ, ಈಗ ಕಲಿಯಲ್ಲ, ಹಾಗೆ ಅವ್ರಿಗೆ ಅದ್ರ ಬಗ್ಗೆ ಎಷ್ಟೊಂದು ಅರ್ಥ ಇದೆ ಒಂದೊಂದು ವಚನದಲ್ಲೂ ಅಲ್ವಾ? ನಮ್ಮ ಜೀವನಕ್ಕೆ ಏನ್ ಬೇಕು, ಯಾವ ದಾರಿಯಲ್ಲಿ ನಡಿಬೇಕು, ಎಲ್ಲ ಮಕ್ಳು ಇವಾಗ ನೀವ್ ಹೇಳ್ದಂಗೆ ಕಲಿಯಲ್ಲ. ಟಿವಿ
ಅದೆಲ್ಲ ಇದ್ಬಿಟ್ರೆ ಸಾಕು, ಏನು ಕಲಿಯಲ್ಲ. ಲ್ಯಾಪ್ಟಾಪು ಫೋನು ಇದು ಇಟ್ಕೊಂಡು ಸುಮ್ಮನೆ ಕೂತಿರ್ತಾರೆ. ಹೌದು. ಆದ್ರೆ ನಾವು ಸ್ವಲ್ಪ ಹೇಳ್ತಾ ಇದ್ರೆ ಅವ್ರಿಗೆ ಏನೋ ಒಂದು ಒಳ್ಳೇದಿದೆ ಇದ್ರಲ್ಲಿ ಮಾಡ್ಬೇಕು ಅಂತ ಅನ್ಸಿದ್ರೆ, ಸಂಸ್ಕಾರ ಕಲಿಸ್ಬೇಕು ಅಂತೀವಿ. ಕರಾಟೆ, ಸ್ವಿಮ್ಮಿಂಗು, ಅದು ಇದಕ್ಕೆ ಕಳಿಸ್ಬಿಡ್ತಾರೆ. ಮಕ್ಕಳು ಬರೋದೇ ಇಲ್ಲ. ಹೋದ ತಕ್ಷಣ ಅಜ್ಜಿ ಬಂದ್ರೆ ಅಷ್ಟು ಬಿಟ್ರೆ ಇನ್ನೇನು ಮಾತಾಡೋದಿಲ್ಲ. ಆ ಥರ ಆಗಿದೆ. ಆದ್ರೆ ಎಲ್ಲೋ ಒಂದ್ ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ ಆದ್ರೂ ಕಲ್ಸ್ಕೊಟ್ರಾದ್ರೂ ಸ್ವಲ್ಪ ನೆನಪಲ್ಲಿ ಇಟ್ಕೋತಾರೆ. ಇಲ್ಲಿ ಮಗನ ಮಕ್ಳು ಹೇಳ್ತಾರೆ, ಇಲ್ಲೇ ನಾಗರಬಾವಿನಲ್ಲಿದ್ದಾರೆ. ಅವ್ರಿಗೆ ತುಂಬ ಇಷ್ಟ ಸ್ನಾನ ಪೂಜೆ ಮಾಡ್ಕೊಂಡು ಮಂತ್ರ ಹೇಳೋದು. ವಚನ ಮಕ್ಕಳು ಕೈಲೆಲ್ಲ ಬಸವಣ್ಣವ್ರು ಏಕಪಾತ್ರ ಅಭಿನಯ ಮಾಡಿಸಿದೆ. ನೀವೇ ಮಾಡಿಸಿದ್ರಾ? ನಮ್ಮ ಬಸವದಲ್ಲಿ ನೀವೆಲ್ಲ ಮಾಡ್ತೀರಾ? ನಾಟಕ, ಡ್ಯಾನ್ಸ್ ಆ ಥರ ಎಲ್ಲ ಇದೆಯಾ? ಮಾಡ್ತೀವಿ ನಾವು. ಬಸವ ಇದರಲ್ಲಿ ನಿಮ್ಮ ದಳದಲ್ಲಿ ಅದೇ ಗೊಗ್ಗವೆ ಪಾತ್ರ ಮಾಡಿಸಿದೆ ನಮ್ಮ ಮೊಮ್ಮಗಳಿಗೆ. ಧೂಪದ ಗೊಗ್ಗವೆ, ಶಿವಶರಣರ ಲಿಂಗ ಪೂಜೆಗೆ ಧೂಪ ಹಾಕುವೆ ಅಂತ ಈಗ ಅನ್ಕೊಂಡ್ಬರ್ತಾಳೆ ಅಷ್ಟೇ. 5 ವರ್ಷದ ಹುಡುಗಿಗೆ ಮಾಡೋದು. ಇಲ್ಲ, ಚೆನ್ನಾಗಿರುತ್ತೆ ಆ ಥರ ಎಲ್ಲ ಫ್ಯಾನ್ಸಿ ಡ್ರೆಸ್ ಮಾಡಿ. ಈಗ ಅದ್ರದ್ದು ಮಹತ್ವ ಗೊತ್ತಿರಲ್ಲ. ಇವಾಗ ಇದಕ್ಕೆ ಏನು ಹಾಕಿದ್ದೀರಮ್ಮ? ಬರೀ ಮಾಮೂಲಿ ಸಾರಿನ ಪುಡಿ ಹೇಗೆ ಮಾಡ್ತೀವೋ ಅದೇನೆ. ಓಕೆ. ಸಾರಿನ ಪುಡಿ ಅಂದ್ರೆ ಧನಿಯಾ, ಮೆಣಸಿನ್ಕಾಯಿ, ಉದ್ದಿನಬೇಳೆ, ಕಡಲೆಬೇಳೆ. ಇದು ಕೂಡ ಮನೇಲಿ ಮಾಡಿರೋದಾ? ಇದು ಕೂಡ ಮನೇಲಿ ಮಾಡಿರೋದು. ತುಂಬಾ ಹಾಕ್ಬೇಕಾಗತ್ತಾ ಇದು? ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬಹುದು. ಮೆಣಸಿನ್ಕಾಯಿನೂ ಹಾಕಿದ್ದೀರಾ ಇದಕ್ಕೆ? ಒಣಮೆಣಸಿನ್ಕಾಯಿ. ಒಣಮೆಣಸಿನ್ಕಾಯಿ ಅಂದ್ರೆ ಸಾರಿನ ಪುಡಿ ಅಂತ? ಸಾರಿನ ಪುಡಿನೇ ಬೇರೆ, ಇದ್ರ ಪುಡಿನೇ ಬೇರೆ. ಸ್ವಲ್ಪ ಬೇರೆ. ಸೊ 1 ಕಪ್ ಹುಣಸೆ ಹಣ್ಣಿನ ರಸ. ಸ್ವಲ್ಪ ನೀರು ಕೊಡಿ ಇದಕ್ಕೆ. ಇದಲ್ಲೇ ಹಾಕ್ಲಾ? ಎಷ್ಟು ಕೊಡ್ಲಿ? ತುಂಬಾನೇ ಕೊಡಿ, ಬೇಕಲ್ಲ. ಸ್ವಲ್ಪ ತೆಳ್ಳಗಿರಲಿ, ಯಾಕೆಂದ್ರೆ ಇನ್ನೊಂದು ಸ್ವಲ್ಪ ಕೊಡಿ ನೀರು. ಇನ್ನೂ ಬೇಕಾ? ಸ್ವಲ್ಪ 2 ಕಪ್ ಸಾಕಾ? ಇನ್ನೊಂದು ಸ್ವಲ್ಪ ಕೊಡಿ. ಬೆಲ್ಲ ಕೊಡಿ ಇವಾಗ. ಉಪ್ಪು, ಬೆಲ್ಲ ಒಂದು ಹಾಕೊಂಡ್ಬಿಡಿ. ಮತ್ತೆ ಆಯ್ತಲ್ವಾ ಎಲ್ಲದು ಹಾಕಿದ್ದು? ಹಾಕಾಯ್ತು. ಉಪ್ಪು ಹಾಕ್ಬೇಕು. ಉಪ್ಪು ಕೊಡಿ. ಮತ್ತೆ ಈಗ ಉಪ್ಪು ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲ ಆಯ್ತು. ಇನ್ನು ಸ್ವಲ್ಪ ಕುದಿಬೇಕಲ್ವಾ? ಕುದಿಬೇಕಿದು. ಓಕೆ. ಇವಾಗ ಕಾಯಿನೂ ಹಾಕೊಂಡ್ಬಿಡ್ತೀರಾ? ಸ್ವಲ್ಪ ಹಾಕ್ತೇನೆ. ಓಕೆ. ಎಲ್ಲ ಒಂದೇ ಸತಿ ಹಾಕ್ಬಿಟ್ಟು ಲಾಸ್ಟಿಗೆ ಕುದಿಸ್ಬಿಡೋದು. ಅದೇ. ಓಕೆ, ಸರಿ. ಸುಮ್ಮನೆ ಕಾಯೇನು ಹಾಕಲ್ಲ, ಆದ್ರೂ ಖಾರ ಆಗುತ್ತಲ್ಲ ಅಂತ ಸ್ವಲ್ಪ ಹಾಕೋದು. ಓಕೆ. ಎಲ್ಲ ಹಾಕೊಂಡ್ಬಿಟ್ಟಿದೀವಿ. ಈಗ ಕುದಿಸ್ತಾ ಇದೀವಲ್ಲ, ಸ್ವಲ್ಪ ಹೊತ್ತು ಕುದಿಬೇಕು ಅಂತ ಹೇಳಿದ್ರಿ. ಸ್ವಲ್ಪ ಎಷ್ಟು ಒಂದು ಬೇಕು? 5 ನಿಮಿಷ, 2-3 ನಿಮಿಷ ಬೇಕಾಗುತ್ತೆ. ಕ್ವಾಂಟಿಟಿ ಎಷ್ಟು ಅಂತ ನೋಡ್ಕೊಂಡು ಕುದಿಸ್ಬೇಕಲ್ವಾ? ಓಕೆ. ನೀವೆಲ್ಲ ಅಮ್ಮ ಮಾತಾಡುವಾಗ ಹೇಳಿದ್ರಿ ಬಸವ ಸಮಿತಿಗೆ ಹೋಗ್ತೀನಿ, ಬಸವ ದಳ ಎಲ್ಲ. ಮನೆಯವ್ರದ್ದು ಸಪೋರ್ಟ್ ಹೇಗಿದೆ? ಸಪೋರ್ಟ್ ಇದೆ. ಹೌದಾ? ಅವರು ಬರ್ತಾರೆ. ದತ್ತಿ ಕಾರ್ಯಕ್ರಮ ಇದಕ್ಕೆಲ್ಲ ಹೋಗ್ತೀವಿ, ಅವರು ಬರ್ತಾರೆ. ಅವರು ನಾವು ಇಬ್ರು ಸಿದ್ಧಗಂಗೆ ಸ್ವಾಮಿ ದೀಕ್ಷೆ ಮಾಡಿಸ್ಕೊಂಡಿದ್ವಿ. ಶರಣರದ್ದು ಏನ್ ಫಂಕ್ಷನ್ ಆದ್ರೂ ಬರ್ತಾರೆ. ಓಕೆ. ಸೊ ಇಬ್ರು ಈಗ ರಿಟೈರ್ಡ್ ಲೈಫ್ ಅಲ್ಲಿ ಏನದು ಆಧ್ಯಾತ್ಮ, ಈ ತರ ಶರಣರ ಏನದು ಅದ್ರ ಬಗ್ಗೆನೆ ಒಂದು ಇನ್ವಾಲ್ವ್ ಆಗಿ ಬಿಟ್ಟಿದ್ದೀರಾ. ಓಕೆ. ಈಗ ಅಕ್ಕನ ಬಳಗ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷದಿಂದ ಇದ್ರಲ್ಲೆಲ್ಲ, ಎಷ್ಟು ವರ್ಷದಿಂದ ನೀವು ಇನ್ವಾಲ್ವ್ ಆಗಿದ್ದೀರಾ? ಒಂದು 30-35 ವರ್ಷದಿಂದ ಇದೆ. ಸ್ಕೂಲು ನಡೆಸ್ತೀವಿ. ಮತ್ತೆ ಇದು ಪೌರ್ಣಮಿ ದಿನ ಪೂಜೆ ಮಾಡ್ತಾರೆ. ಎಲ್ಲಿ ಸ್ಕೂಲ್ ಯಾರು ನಡೆಸೋದು? ನಾವುಗಳೇ ಕಮಿಟಿಯವರೆಲ್ಲ ಸೇರಿ ಮಾಡಿಸ್ತೇವೆ. ಒಂದು 12 ಜನ ಟೀಚರ್ಸ್ ಇದ್ದಾರೆ. ಪ್ರೈಮರಿ ಸ್ಕೂಲ್? ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ವರೆಗೆ ಇದೆ. ಓಕೆ. ಎಷ್ಟು ಜನ ಇದ್ದಾರಮ್ಮ ಸ್ಟೂಡೆಂಟ್ಸ್ ಎಲ್ಲ? ಸ್ಟೂಡೆಂಟ್ ಒಂದು ಕಡಿಮೆ, ಒಂದು 75 ಮಕ್ಕಳಿದೆ. ಇಲ್ಲಿ 75 ಜನಕ್ಕೆ ಒಂದು ವಿದ್ಯಾರ್ಜನೆ, ಬಹಳ ಪುಣ್ಯ ಬರುವಂತ ಕೆಲಸ. ನೀವು ಅಷ್ಟು ಕಡಿಮೆ ಅಲ್ಲ. ಒಂದು ಮಗುಗೆ ನಾವು ಒಂದು ವಿದ್ಯಾರ್ಜನೆಗೆ ಕೊಟ್ರೆ ಸಹ ಒಂದು ಅವರ ಫ್ಯೂಚರ್ಗೆ ತುಂಬಾ ಒಳ್ಳೇದಾಗತ್ತಲ್ವಾ? ಮೊದಲಿಂದ ಸುಮಾರು ದಿನ ನಡೆಸ್ಕೊಂಬಂದ್ರು. ಆಮೇಲೆ ನಾವು ಸೇರ್ಕೊಂಡ್ವಿ. ಮೈಸೂರು ನಮ್ಮದು ಹಳ್ಳಿಯಿಂದ ಬಂದ್ವಿ. ನಾವು ಹಳ್ಳಿಯಿಂದ ಬಂದು ಮೈಸೂರಿಗೆ ಬಂದಮೇಲೆ ಸೇರ್ಕೊಂಡ್ವಿ ಅಕ್ಕನ ಬಳಗಕ್ಕೆ. ಯಾವ ಹಳ್ಳಿಯಲ್ಲಿದ್ರಿ ಮುಂಚೆ? ನಾವಲ್ಲಿ ಹಾಸನದ ಹತ್ರ ಕೆಸ್ಕೋಡ್ ಅಂತ ಇದೆ, ಅಲ್ಲಿ ಇದ್ವಿ. ಅಲ್ಲಿಂದ ಮಕ್ಕಳನ್ನು ಓದಿಸೋದಕ್ಕೆ ಅಂತ ಇಲ್ಲಿಗೆ ಬಂದ್ವಲ್ಲ, ಆವಾಗ ಇಲ್ಲಿ ಎಲ್ಲ ಈ ಥರ ಆಕ್ಟಿವ್ ಆಗಿ ಮಾಡ್ತೀರಲ್ಲ, ಬನ್ನಿ ಅಂತ ಕರೆದ್ರು. ಇವಾಗ ಮಾಡ್ತಾ ಇದ್ದೀವಿ. ಹೌದೌದು. ಏನಾದ್ರೂ ಮಾಡ್ಬೇಕಿದ್ರೆ ಏನಾಗುತ್ತೆ, ಸುಮ್ಮನೆ ಮನೇಲಿ ಕೂತ್ಕೊಂಡು ಅದು ಕರಡಿಸ್ತಾ ಇರ್ಬೇಕಾ? ಆಯ್ತು. ಯಾಕಂದ್ರೆ ಎಷ್ಟೋ ಸತಿ ಸುಮ್ಮನೆ ಹಾಳು ಹರಟೆ ಅಂತಾರಲ್ಲ,
ಮನೆಯಲ್ಲೇ ಕುತ್ಕೊಂಡು ಇಲ್ಲ ಸುಮ್ನೆ ಬೇಡದೇನೋ ಮಾತಾಡೋದು ಅದೆಲ್ಲ ಮಾಡೋದ್ಕಿಂತ ನಿಮ್ ಹಾಗೆ ಆಕ್ಟಿವ್ ಆಗಿ ಹೋಗೋದೇ ಒಳ್ಳೇದು. ಒಳ್ಳೇದು. ನಾವು ಹೋಗಿ ಏನಾದ್ರು ಮಾಡ್ತೀವಿ ಕೆಲಸ ಕಾರ್ಯ, ಯಾರನ್ನಾರು ತಿಂಗಳಿಗೆ ಒಬ್ಬರು ಕರೆಸ್ತೀವಿ, ಪ್ರವಚನ ಮಾಡ್ತೀವಿ. ಓಕೆ ಓಕೆ. ಸೊ ಇಲ್ಲಾಂದ್ರೆ ವಚನ ಗಾಯನ ಮಾಡಿಸ್ತೀವಿ, ಏನೇನಾದ್ರು ಮಾಡ್ತೀವಿ. ಹೌದಾ, ಒಟ್ಟಾರೆ ಏನೋ ಒಂದು ಎಂಗೇಜ್ ಆಗಿದ್ದೀರಾ. ಪ್ಲಸ್ ಅದ್ರ ಜೊತೆಗೆ ನಾವು ಸಮಾಜಕ್ಕೆ ಏನಾದ್ರೂ ಒಂದು ನಮ್ ಕೈಲಾದಷ್ಟು ಸೇವೆ ಸಲ್ಲಿಸ್ಬೇಕಲ್ವಾ. ನಾವೇ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇರ್ತೀರಾ. ತುಂಬಾ ಸಂತೋಷಮ್ಮ. ಸೊ ಈಗ ಎಷ್ಟು ಜನ ಇದಾರೆ ಅಕ್ಕನ ಬಳಗದಲ್ಲಿ? ಮೆಂಬರ್ಸ್ ಎಷ್ಟಿದ್ದಾರೆ? 3 ಜನ ಇದೀವಿ ಕಮಿಟಿಲಿ. 3 ಜನ ಇದೀವಿ. ಮೆಂಬರ್ಸ್ ಅವರೊಂದು 150-200 ಜನ ಇದ್ದಾರೆ. ಅಷ್ಟೊಂದು ಜನ ಇದ್ದಾರೆ. ಪ್ರತಿ ತಿಂಗಳಿಗೆ ಒಮ್ಮೆ ಸೇರೋದಾ? ತಿಂಗಳಿಗೆ ಒಮ್ಮೆ ಮಾಡ್ತಿರ್ತೀವಿ. ಓಕೆ. ಈಗ ಇದು ಬಿಸಿ ಬಿಸಿ ಮೆಂತ್ಯ ಗೊಜ್ಜು ರೆಡಿ ಆಯ್ತು. ಓಕೆ. ಅದು ಎಷ್ಟು ದಿನ ಅಂದ್ರೆ 1-2 ದಿನ ಇಟ್ಕೊಳ್ಬೋದಾ? 1 ವಾರ ಬೇಕಾದ್ರೂ ಇಡ್ಬೋದು. ಫ್ರಿಜ್ ಅಲ್ಲಿ ಇಡ್ಬೇಕಂತಾನು ಇಲ್ಲ, ಏನಾಗಲ್ಲ. ಹೊರಗಡೆನೆ 2-3 ದಿನ ಇಡ್ಬೋದು. ಓಕೆ. ತಣ್ಣಗಾದ್ರೂ ತಿನ್ಬೋದು. ತಿನ್ಬೋದು. ಓಕೆ ಓಕೆ. ಸೊ ನೀವಾಗ ಹೇಳಿದ್ರಿ ಅನ್ನದ ಜೊತೆ ರೊಟ್ಟಿ ಜೊತೆ ಏನಾದ್ರು ತಿನ್ಕೋಬಹುದು ಸಮಯ ಅಂದ್ರೆ. ಓಕೆ. ಸಮಯ ಹೊರಗಡೆ ಹೋಗಿರ್ತೀವಿ, ಸಾರು ಇಲ್ಲೇ ಇದ್ರು ಇದನ್ನೇ ಹಾಕೊಂಡು ತಿಂತೀವಿ. ಬಂದು ಅನ್ನ ಒಂದು ಇಟ್ಬಿಟ್ಟು ಅನ್ನ ಮಾಡ್ಬಿಟ್ಟು ನೀವ್ ಹೇಳ್ದಂಗೆ ಗೊಜ್ಜು ಇದ್ಬಿಟ್ರೆ ಸುಮ್ಮನೆ ಇನ್ನು ಅದಕ್ಕೆ ಸಾರು ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಆತರ ಮಾಡ್ಕೋಬಹುದು. ಟೂರ್ಗೆಲ್ಲಾದ್ರೂ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೋದು. ಮತ್ತೆ ಊರಿಗೆ ಹೋದ್ರೆ ಬಂದ್ರೆ ಹೋಟ್ಲಲ್ಲಿ ತಿನ್ನಲ್ಲ ನಾವೆಲ್ಲೂ. ಬಂದ್ರೆ ಈ ತರ ಮಾಡ್ತೀವಿ, ಇಲ್ಲಾಂದ್ರೆ ಗೊಡ್ಸಾರು ಅಂತ ಮಾಡ್ತೀವಿ, ಅದು ಮಾಡ್ಕೊಂಡು ಅನ್ನ ಮಾಡ್ಕೊಂಡು ಊಟ ಮಾಡ್ತೀವಿ. ಅಪರೂಪಕ್ಕಿಂತ ಸ್ವಲ್ಪ ಬಾಯಿ ರುಚಿದು. ಸೊ ಅನ್ನ ರೆಡಿ ಮಾಡ್ಕೊಂಡು ಅನ್ನ ರೆಡಿ ಅಲ್ಲ? ಓಕೆ. ಸ್ಪೂನ್ ಕೊಡಿ. ಸೌಟಲ್ಲೇ ಹಾಕ್ತೀರಾ? ಸಣ್ಣ ಸ್ಪೂನ್. ಸಣ್ಣ ಸ್ಪೂನ್ ಸಾಕಾ? ಸ್ವಲ್ಪ ಇದು ಏನದು ಗಟ್ಟಿ ಕಲ್ಸ್ಕೊಳ್ಳೋದ ಇದು ಗೊಜ್ಜು ಅಂದ್ರೆ ನೀರ್ ಇಲ್ಲ, ಗಟ್ಟಿಗೆ ಕಲ್ಸ್ಕೋಬೇಕು. ತಗೊಳ್ಳಿ. ಓಕೆ, ಸರಿ ಸರಿ. ಓಕೆ, ಬಿಸಿ ಬಿಸಿಯಾದ ಮೆಂತೆ ಗೊಜ್ಜು ರೆಡಿ ಆಗಿದೆ. ಸ್ಪೂನ್ ಕೊಡ್ಲಾ? ಬೇಡ ಬೇಡ, ಇರ್ಲಿ ಬಿಡಿ. ಏನೊಂದು ಡಿಫ್ರೆಂಟ್ ಆಗಿದೆ. ಬೇರೆ ಬೇರೆ ಯಾವ್ದ್ಯಾವ್ದೋ ಗೊಜ್ಜು ಎಲ್ಲ ನೋಡಿದೀವಿ, ಈರುಳ್ಳಿ ಟೊಮ್ಯಾಟೊ ಗೊಜ್ಜೆಲ್ಲ ವೆರಿ ಕಾಮನ್. ಇದೊಂದು ಯೂನಿಕ್. ಇದು ಅಂದ್ರೆ ತುಂಬಾ ಯಾರು ಮಾಡಿದ್ ಕೇಳಿಲ್ಲ ನಾನು. ಬೇಳೆಗೆ ಸಾರನ್ನು ಮಾಡ್ಬೋದು. ಮೆಂತ್ಯ ಮೊಳಕೆ ಕಟ್ಬಿಟ್ಟು ಬೇಳೆ ಜೊತೆಗೆ ಹಾಕಿ ಸಾರು ಮಾಡ್ಬೋದು, ಮೆಂತ್ಯ ಸಾರು ಅಂತ. ಓಕೆ ಓಕೆ. ಸೊ ಮೆಂತ್ಯ ಸೊಪ್ಪು ಅಲ್ಲ, ಸೊಪ್ಪಲ್ಲ, ಕಾಳನ್ನೇ ಬಾತ್ ಮಾಡ್ಬೋದು. ಮೆಂತ್ಯ ಬಾತು ಕಾಳನ್ನೇ ಹಾಕಿ. ಮಾಮೂಲಿ ಬಾತಿಗೆ ಏನ್ ಹಾಕ್ತಿವಿ ಅದೇ ತರ ಮೆಂತ್ಯನ ನೆನ್ಸಾಕೋದು. ಮತ್ತೆ ಮೊಳಕೆ ಕಟ್ಬಿಟ್ಟು ಬೇಳೆ ಸಾರಿಗೆ ಹಾಕಿ ಸಾರು ಮಾಡ್ಬೋದು. ತುಂಬಾ ಒಳ್ಳೇದು. ಬೇಳೆ ಸಾರು ಜೊತೆ ಮೆಂತ್ಯದು ಹಾಕ್ಬಿಡು. ಮೊಳಕೆ ಕಟ್ಟಿ ಹಾಕ್ಬೇಕು. ಇದು ಮಾಡ್ಬೇಕಾರೆ ಪಲಾವ್ ಬಾತು ಮಾಡ್ಬೇಕಾರೆ ಹಾಗೆ ಹಾಕ್ತಿವಿ. ಓಕೆ. ಈ ಪಲಾವ್ಗೂ ಮೆಂತ್ಯ ಹಾಕ್ಬೋದು. ಬರೀ ಮೆಂತ್ಯ, ಈರುಳ್ಳಿ, ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಅಷ್ಟೇ. ಅನ್ನ. ಸೊ ಈಗ ಸ್ವಲ್ಪ ತಣ್ಣಗಾಗಿದೆ, ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಉಪ್ಪು ಬೇಕಾ ಸ್ವಲ್ಪ? ಉಪ್ಪು ಸ್ವಲ್ಪ ಸ್ಪೈಸಿ ಇದೆ. ನೀವು ಪುಡಿ ಹಾಕಿದ್ರಲ್ಲ, ಘಾಟ್ ಇದ್ರೆ ಚೆನ್ನಾಗಿದೆ. ಅಷ್ಟು ಘಾಟ್ ಇರಬೇಕು. ಈಗ ಸ್ವಲ್ಪ ಕಡಿಮೆ ಮಸಾಲೆ ಅನ್ನೋರು ಸ್ವಲ್ಪ ಗಟ್ಟಿ ಕಲ್ಸ್ಕೊಂಡ್ರೆ ಆಯ್ತು. ತುಂಬಾ ರುಚಿ ಇದೆ. ನೀವು ಅದೇನೋ ಒಂದು ಮಸಾಲೆ ಪುಡಿ ನೀವೇ ಮಾಡಿದ್ದು, ಸಾರಿನ ಪುಡಿ ತರ ಅದೊಂಚೂರು ಡಿಫ್ರೆಂಟ್ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿದೆ ಅಮ್ಮ. ಮೆಂತೆದೊಂದು ಇಷ್ಟೊಂದು ಹಿತವಾಗಿರುವಂತ ಒಂದು ಮೆಂತೆ ಗೊಜ್ಜು, ಇನ್ನು ಎಲ್ಲದು ಆರೋಗ್ಯಕ್ಕೂ ಒಳ್ಳೇದು. ತುಂಬಾ ಚೆನ್ನಾಗಿದೆ. ಮೆಂತೆಗೆ ಬಾಯಿಗೆ ಬಂದಾಗ ಸ್ವಲ್ಪ ಕಹಿ ಆಗತ್ತೆ, ಆದ್ರೆ ಅದು ಏನದು ಈ ಮಸಾಲೆ ಒಟ್ಟಿಗೆ ಅದು ತುಂಬಾ ಅದು ಪ್ರಾಮಿನೆಂಟ್ ಆಗೋದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಿವಿ. ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದಿತ್ತು. ಇಲ್ಲ ಇಲ್ಲ, ಸ್ವಲ್ಪ ಬಾಯಿಗೆ ಬಂದಾಗ ಕಹಿ ಬಂದಾಗ ತುಂಬಾ ಕಹಿ ಅಯ್ಯೋ ತಿನ್ನಕ್ ಆಗಲ್ಲ ಅಂತಲ್ಲ, ಅದ್ರ ಜೊತೆಗೆ ಈ ಮಸಾಲೆ ಜೊತೆಗೆ ತಿನ್ನುವಾಗ ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ರುಚಿಯನ್ನ ನಮ್ಗೆ ಪರಿಚಯಿಸಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳಮ್ಮ. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಕ್ಯಾಪ್ಸಿಕಮ್ ಬಾತ್ ಮತ್ತು ಮೆಂತೆ ಗೊಜ್ಜನ್ನ ಹೇಗೆ ಮಾಡಿದ್ರು ಅಂತ. ಇದನ್ನ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.